ನಮಸ್ಕಾರ ಪ್ರಿಯರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕೋಸ್ಕರ ನಿಮ್ಮ ಪ್ರತ್ಯೇಕವಾದ ಸಮಯವನ್ನು ನನಗೋಸ್ಕರ ನೀವು ಪ್ರತ್ಯೇಕಪಡಿಸಿಕೊಂಡಿದ್ದೀರಿ. ಅದಕ್ಕಾಗಿ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಟ್ಯೂನಿಂಗ್ ಇನ್ ಆ್ಯಂಡ್ ವಾಚಿಂಗ್ ದಿಸ್ ಪ್ರೋಗ್ರಾಮ್. And I continually pray for you, for your family, for your health, for your children, for your grandchildren, for all you have may be blessed in the mighty and wonderful name of our Lord Jesus Christ. And today, as we continue our topic on forgiveness, I just want to remind you that it is the most important weapon, I would say a spiritual weapon, to forgive somebody from the very depth of our heart. ದೇವರು ನಮಗೆ ಕೊಟ್ಟಿರತಕ್ಕಂಥ ಅತಿ ಬಲವಾದ ಒಂದು ಆತ್ಮಿಕ ಆಯುಧವೇ ಹೌದು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವುದು ಎಂಬುದಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಕೆಲವು ವರ್ಷಗಳ ಹಿಂದೆ ಒಂದು ದಂಪತಿಯೊಟ್ಟಿಗೆ ನಾನು ಮಾತನಾಡ್ತಾ ಇದ್ದೆ. ಅವರೊಟ್ಟಿಗೆ ಮಾತನಾಡ್ತಾ ಇದ್ದಾಗ ಅವರ ನಿಜವಾದ ಸಮಸ್ಯೆ ಎಂಬುದಾಗಿ ನನಗೆ ತಿಳಿದು ಬಂತು. ಅನೇಕ ನಿಮಿಷಗಳು ಅವರ ಸಂಗಡ ಮಾತನಾಡಿದ ನಂತರ ಅವರ ಜೊತೆಯಲ್ಲಿ ನಾನು ಪ್ರಾರ್ಥನೆ ಮಾಡಿ ದೇವರಲ್ಲಿ ಅವರನ್ನು ಆಶೀರ್ವದಿಸಿ ಅವರು ಸಂತೋಷವುಳ್ಳವರಾಗಿ ಅವರು ತಮ್ಮ ಮನೆಗೆ ವಾಪಸ್ ಹೋದರು. ಅವರ ಕುಟುಂಬ ಜೀವನ ಬಹಳ ಬಿರುಕುಗೊಂಡು ಅವರಿಬ್ಬರೂ ಆ್ಯಕ್ಚುಲಿ ಬೇರೆಯಾಗುವಂಥ ಒಂದು ಸ್ಥಿತಿಯಲ್ಲಿ ಮದುವೆ ವಿಚ್ಛೇದನೆ ಮಾಡಿಕೊಳ್ಳುವಂಥ ಸ್ಥಿತಿಗೆ ಬಂದವರಾಗಿದ್ದರು. ಆದರೆ ದೇವರ ವಾಕ್ಯದ ಆಧಾರದ ಮೇರೆಗೆ ಅವರೊಟ್ಟಿಗೆ ಮಾತನಾಡಿದ್ದ ನಂತರ ಅವರು ಇಬ್ಬರು ಒಬ್ಬರಿಗೊಬ್ಬರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡದ್ದು ಮಾತ್ರವಲ್ಲದೆ, ಕ್ಷಮಾಪಣೆ ಕೇಳಿಕೊಂಡದ್ದು ಮಾತ್ರವಲ್ಲದೆ, ಅವರು ಜೊತೆಯಾಗಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಅವರು ನನ್ನಿಂದ ಪ್ರಾರ್ಥಿಸಿಕೊಂಡು ಅವರು ತಮ್ಮ ಮನೆಗೆ ವಾಪಸ್ ಹೋದರು. ಇವತ್ತು ಅವರು ಬಹಳ ಸಂತೋಷವಾಗಿ ಜೀವಿಸುವಂಥ ದಂಪತಿಗಳಾಗಿದ್ದಾರೆ. ಆಗ ಅವರಿಗೆ ಒಬ್ಬನೇ ಒಬ್ಬ ಮಗನಿದ್ದು, ಆದರೆ ಈಗ ಅದರ ನಂತರ ಅವರಿಗೆ ಇಬ್ಬರು ಮಕ್ಕಳು ಹುಟ್ಟಿದರು, ಇಬ್ಬರು ಗಂಡು ಮಕ್ಕಳು. ಇವತ್ತು 3 ಗಂಡು ಮಕ್ಕಳುಳ್ಳಂಥ ಒಂದು ಸಂತೋಷದ ಒಂದು ಕುಟುಂಬವಾಗಿದೆ, ಸಂತೃಪ್ತಿಯ ಕುಟುಂಬವಾಗಿದೆ, ನಿರೀಕ್ಷೆಯ ಒಂದು ಕುಟುಂಬವಾಗಿದೆ, ದೇವರಿಗಾಗಿ ಬಲವಾಗಿ ಸಾಕ್ಷಿಯಾಗಿ ಜೀವಿಸುವಂಥ ಒಂದು ಕುಟುಂಬವಾಗಿದೆ. ಹೈಲಿ ಎಜುಕೇಟೆಡ್ ಪೀಪಲ್, ಬಹಳ ಉನ್ನತ ಪದವಿಯನ್ನು ಹೊಂದಿದವರು. ಆದರೆ ಅವರ ಜೀವನದಲ್ಲಿ ಈ ಒಂದು ಭಯಂಕರವಾದ ಬಿರುಕು ಉಂಟಾಗಿದ್ದಕ್ಕೆ ಕಾರಣ ಏನೆಂದು ನಾನು ಸ್ವಲ್ಪ ನಿಮಿಷದಲ್ಲಿ ನಿಮಗೆ ಮಾತನಾಡೋದಕ್ಕೆ ಬಯಸ್ತೇನೆ. ನೋಡ್ರಿ, ಈ ಮನುಷ್ಯ ಜೀವನ ಎಂಬುದು ಒಂಟಿತನದ ಜೀವನವಲ್ರಿ. ಅವರ್ ಹ್ಯೂಮನ್ ಲೈಫ್ ಈಸ್ ನಾಟ್ ಎ ಲೋನ್ ಲೈಫ್, ನಾಟ್ ಎ ಲೋನ್ಲಿ ಲೈಫ್. ವಿ ಆರ್ ಸೋಷಿಯಲ್ ಬೀಯಿಂಗ್ಸ್. ನಾವು ಸಮಾಜದ ಒಂದು ಜೀವಿಗಳಾಗಿದ್ದೀವಿ, ಅಥವಾ ನಾವು ಸಮೂಹದಲ್ಲಿ ಸಾಮಾಜಿಕವಾಗಿ ಜೀವಿಸಬೇಕಾದವರು. ಮ್ಯಾನ್ ಈಸ್ ಎ ಸೋಷಿಯಲ್ ಆ್ಯನಿಮಲ್ ಎಂಬುದಾಗಿ ಒಬ್ಬ ಫಿಲಾಸಫರ್ ಹೇಳಿದ್ದಾರೆ. ಮನುಷ್ಯನು ಒಬ್ಬ ಸಾಮಾಜಿಕ ಪ್ರಾಣಿ ಎಂಬುದಾಗಿ. ಅದೇ ಸಾಮಾಜಿಕ ಪ್ರಾಣಿ ಅಂತ ಹೇಳೋದಕ್ಕಿಂತ, ಹೌದು ಮನುಷ್ಯನು ಪ್ರಾಣಿಯಾಗಿದ್ದಾನೆ, ಆದರೆ ಆತ್ಮವುಳ್ಳಂಥ ಒಬ್ಬ ಪ್ರಾಣಿಯಾಗಿದ್ದಾನೆ. ಅವನಿಗೆ ಉದ್ವೇಗಗಳಿವೆ, ಭಾವ ಉದ್ವೇಗಗಳಿವೆ, ಅವನಿಗೆ ಒಂದು ಮನಸ್ಸಿದೆ, ಅವನಿಗೆ ಒಂದು ಆತ್ಮವಿದೆ. ಈ ಆತ್ಮವು ಮನಸ್ಸು ಈ ಶರೀರದಲ್ಲಿ ದೇವರು ಇರಿಸಿದ್ದಾನೆ. ಸೊ ಮ್ಯಾನ್ ಈಸ್ ನಾಟ್ ಜಸ್ಟ್ ಅನ್ ಆನಿಮಲ್, ಬಟ್ ವಿ ಕ್ಯಾನ್ ಸೇ ಮ್ಯಾನ್ ಈಸ್ ಎ ಬೀಯಿಂಗ್. ಹ್ಯೂಮನ್ ಈಸ್ ನಾಟ್ ಆನಿಮಲ್, ಹ್ಯೂಮನ್ ಈಸ್ ಎ ಬೀಯಿಂಗ್, having a spirit and having a soul in this body. So man is a social being ಅಂತ ಹೇಳ್ಬೋದು. ಮನುಷ್ಯನು ಒಬ್ಬ ಸಾಮಾಜಿಕ ವ್ಯಕ್ತಿಯಾಗಿದ್ದಾನೆ,
ಅವನು ಪ್ರತಿದಿನ ಅವನ ಕಚೇರಿಯಲ್ಲಿ ಆಗಬಹುದು, ಅವನ ಸ್ವಂತ ಮನೆಯಲ್ಲಿ ಆಗಬಹುದು, ಅಥವಾ ಮನೆ ಬಿಟ್ಟ ನಂತರ ಅವನ ಕಚೇರಿ ಅಥವಾ ಕೆಲಸ ಮಾಡುವ ಕಾರ್ಖಾನೆ ಅಥವಾ ಅವನ ಶಾಲೆ, ಅವನ ಆ ಒಂದು ಸಂಸ್ಥೆ ಅಥವಾ ಒಂದು ಸಂಘ ಅಥವಾ ಒಂದು ಕೆಲಸದ ಜಾಗ, ಅದು ಎಲ್ಲಿಯಾದರೂ ಮನುಷ್ಯನು ಇನ್ನೊಬ್ಬ ಮನುಷ್ಯನ ಸಹವಾಸವಿಲ್ಲದೆ ಈ ಭೂಮಿಯ ಮೇಲೆ ಜೀವನ ಮಾಡೋಕ್ಕೆ ಅಸಾಧ್ಯ. ಮ್ಯಾನ್ ಕ್ಯಾನಾಟ್ ಲೀವ್ ಅಲೋನ್. ಅವನು ಎಷ್ಟೇ ಬುದ್ಧಿವಂತನಾಗಿದ್ದರೂ, ಅವನು ಎಷ್ಟೇ ಹಣವಂತನಾಗಿದ್ದರೂ, ಅವನು ಎಷ್ಟೇ ಎಂಥ ವ್ಯಕ್ತಿ ಎಂದು ಹೇಳಿದರೂ ಕೂಡ ಅವನು ಒಬ್ಬಂಟಿಗನಾಗಿ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ, ಅಂದರೆ ಮೊಟ್ಟ ಮೊದಲನೇ ಮನುಷ್ಯನ ಸೃಷ್ಟಿ ಬಗ್ಗೆ ಬೈಬಲ್ ಹೇಳುವಾಗ, ಆದಾಮನೆಂಬ ಅವನು ಒಂಟಿಗನಾಗಿದ್ದನು. ಇನ್ ದ ಫಸ್ಟ್ ಮ್ಯಾನ್ ಆಡಮ್, ಹಿ ವಾಸ್ ಎ ಲೋನ್ಲಿ ಪರ್ಸನ್. ಅವನು ಒಬ್ಬಂಟಿಗನಾಗಿದ್ದನು. ದರ್ ವಾಸ್ ನೋ ಸೂಟಬಲ್ ಪರ್ಸನ್ ಫಾರ್ ಹಿಮ್. ಅವನಿಗೆ ಸರಿ ಬೀಳುವಂಥ ಯಾವ ಒಂದು ಸೃಷ್ಟಿಯೂ ಇರಲಿಲ್ಲ. ಅವನು ಒಂಟಿಗನಾಗಿದ್ದನು ಎಂಬುದಾಗಿ ಸತ್ಯ ಹೇಳುತ್ತದೆ. ಮನುಷ್ಯನನ್ನು ದೇವರು 6ನೇ ದಿವಸ ಸೃಷ್ಟಿ ಮಾಡಿದ ಕುರಿತಾಗಿ ಆದಿಕಾಂಡದಲ್ಲಿ ಓದುತ್ತೇವೆ. ಅವನು ಸೃಷ್ಟಿ ಮಾಡಿದ ಮೇಲೆ ದೇವರು ಒಳ್ಳೆಯದೆಂದು ಹೇಳಿದ, ನಿಜ. ಆದರೆ ಅವನು ಒಂಟಿಗನಾಗಿರುವುದನ್ನು ನೋಡಿದಾಗ, ಅವನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಅಂತ ದೇವರು ಹೇಳಿದ್ದಾನೆ. ಅವನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ. ಅವನಿಗೆ ನಾನು ಸರಿ ಬೀಳುವ ಸಹಕಾರಿಯನ್ನು ನಾನು ಸೃಷ್ಟಿಸುವೆನೆಂಬುದಾಗಿ ದೇವರು ಹೇಳಿ, ಮನುಷ್ಯನೊಳಗಿಂದ ಅಥವಾ ಆದಾಮನ ಶರೀರದಿಂದಲೇ, ಅವನ ಶರೀರಕ್ಕೆ ಸರಿ ಬೀಳುವ, ಅವನ ಶರೀರಕ್ಕೆ ಶರೀರವಾಗುವಂಥ, ಅವನ ಶರೀರಕ್ಕೆ ಜೋಡಣೆ ಆಗುವಂತಹ ಮತ್ತೊಂದು ಶರೀರ, ಒಂದು ಸ್ತ್ರೀ ಶರೀರವನ್ನು, ಒಬ್ಬ ಹೆಂಗಸಿನ ಶರೀರವನ್ನು ದೇವರು ಸೃಷ್ಟಿ ಮಾಡಿದನು. ಅವಳ ಹೆಸರೇ ಹವ್ವಳು. ಬದುಕಿರುವ ಎಲ್ಲ ಸ್ತ್ರೀಯರಿಗೂ ಇವಳೇ ಮೂಲ ತಾಯಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ನಮ್ಮ ಕನ್ನಡ ಭಾಷೆಯಲ್ಲಿ ಇವತ್ತು ಕರ್ನಾಟಕದಲ್ಲಿ ನಾವು ಹೋಗುವಾಗ ಅನೇಕ ಕಡೆಗಳಲ್ಲಿ ಸ್ತ್ರೀಯರಿಗೆ ಅಥವಾ ಮಹಿಳೆಯರಿಗೆ, ಹೆಣ್ಮಕ್ಕಳಿಗೆ ಅವ್ವ ಅಂತ ಕರೀತಾರೆ. ಅವ್ವ, ಏನವ್ವ ಅಂತ ಕರೀತಾರೆ. ನಮ್ಮ ಒಂದು ವೇಳೆ ದಕ್ಷಿಣ ಕನ್ನಡ ಅಥವಾ ಈ ಒಂದು ಉಡುಪಿ ಭಾಗದಲ್ಲಿ ಒಂದು ವೇಳೆ ಕರೆದಿರ್ಬೋದು. ಬೇರೆ ಬೇರೆ ನಾವು ಬಯಲು ಸೀಮೆಗೆ ಹೋದರೆ ಸ್ತ್ರೀಯರಿಗೆ ಅವ್ವ ಅಂತ ಕರೀತಾರೆ. ಅವ್ವಳು ಎಲ್ಲ ಸ್ತ್ರೀಯರಿಗೂ ಮೂಲ ತಾಯಿ. ಈ ಸ್ತ್ರೀಯನ್ನು ದೇವರು ಸೃಷ್ಟಿ ಮಾಡಿದೆ. ಕಾರಣ, ಆದಾಮನೆಂಬ ಪುರುಷನು ಒಂಟಿಗನಾಗಿದ್ದನು. ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಅಂತ ದೇವರು ಹೇಳ್ತಾರೆ. ಕೆಲವರು ಮದುವೆನೇ ಮಾಡಿಕೊಳ್ಳಲ್ಲ ಜೀವನದಲ್ಲಿ. ಯಾಕಂದರೆ ಮದುವೆ ಮಾಡಿದವರ ಆ ಒಂದು ಕಷ್ಟ ಸಮಸ್ಯೆಗಳೆಲ್ಲ ನೋಡಿ ತಲೆ ಕೆಡಿಸಿಕೊಂಡು, ಅಯ್ಯೋ ಮದುವೆ ಆಗುವುದಾದರೆ ಹಿಂಗೆಲ್ಲ ಆಗುತ್ತದಾ, ಹಾಗಾದರೆ ಮದುವೆನೇ ಬೇಡ ಎಂಬುದಾಗಿ ಹೇಳಿಕೊಂಡು ಅನೇಕರು ಇದ್ದಾರೆ. ಆದರೆ ದೇವರ ವಚನ ಹೇಳುವುದು, ಮದುವೆ ಆಗಬೇಕು, ಸರಿ ಬೀಳುವ ಸಹಕಾರಿಯನ್ನು ಮಾಡಿಕೊಳ್ಳಬೇಕು. ಕೆಲವರು ದೇವರ ಕೆಲಸದ ನಿಮಿತ್ತವಾಗಿ, ಪರಲೋಕ ರಾಜ್ಯದ ನಿಮಿತ್ತವಾಗಿ ಕೆಲವರು ಮದುವೆ ಮಾಡಿಕೊಳ್ಳದೆ ಇದ್ದಾರೆ. ಅದು ವಿಷಯ ಬೇರೆ ನಾನು ಹೇಳೋದು. ಆದರೆ ಕೆಲವರು ಹೇಳುತ್ತಾರೆ ಮದುವೆನೇ ಮಾಡಿಕೊಳ್ಳಬಾರದು, ಮದುವೆ ಮಾಡಿಕೊಳ್ಳುವುದು ಬಹಳ ಒಳ್ಳೆಯದಲ್ಲ. ಯಾಕಂದರೆ ಮದುವೆ ಮಾಡಿದರೆ ಕಷ್ಟ, ಸಮಸ್ಯೆಗಳು, ತೊಂದರೆಗಳು. ಹೆಂಡತಿ ನೋಡ್ಕೋಬೇಕು, ಹೆಂಡತಿ ಬಂದ ಮೇಲೆ ಮಕ್ಕಳು ನೋಡ್ಕೋಬೇಕು, ಮಕ್ಕಳು ಬಂದ ಮೇಲೆ ಮಕ್ಕಳನ್ನು ನಾವು ನೋಡ್ಕೋಬೇಕು, ಅವರಿಗಾಗಿ ಕಷ್ಟಪಡಬೇಕು, ಅವರಿಗಾಗಿ ದುಡಿಯಬೇಕು. ಈ ತಾಪತ್ರಲ್ಲಿ ಯಾಕೆ, ಈ ಕಷ್ಟ ಎಲ್ಲ ಯಾಕೆ, ಈ ಸಮಸ್ಯೆ ಎಲ್ಲ ಯಾಕೆ? ಅದಕ್ಕೆ ಒಂಟಿಯಾಗಿರೋದು ಒಳ್ಳೆಯದು. ಚೆನ್ನಾಗಿ ದುಡಿದು, ಚೆನ್ನಾಗಿ ತಿಂದು, ಚೆನ್ನಾಗಿರಬೇಕು ಅಷ್ಟೇ. ಅದು ಕೆಲವರು ಬೇರೆ ಕೆಲವೆಲ್ಲ ರೀಸನ್ಸ್ ಇರಬಹುದು. ಆದರೆ ರೀಸನ್ಸ್ ಯಾವುದೇ ಇರಲಿ, ಅದನ್ನು ಈ ವಿಷಯ ಅಲ್ಲ. ಬಟ್ ದೇವರ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಮದುವೆ ಆಗುವುದಂದರೆ ಸರಿ ಬೀಳುವ ಸಹಕಾರಿಯನ್ನು ಮದುವೆ ಮಾಡಿಕೊಳ್ಳಬೇಕು. ಈಗ ಅದನ್ನು ಹೇಳುವಾಗ ಕೆಲವೊಮ್ಮೆ ಅದು ಭಾಳ ವಿಷಯ, ಬೇರೆ ವಿಷಯ ಆಗ್ಬಿಡ್ತದೆ. ಈ ದಿವಸಗಳಲ್ಲಿ ಅನೇಕರು ಪುರುಷರನ್ನು ಮದುವೆ ಮಾಡ್ತಾರೆ, ಸ್ತ್ರೀಯರನ್ನು ಮದುವೆ ಮಾಡ್ತಾರೆ. ನಪುಂಸಕ ಅಥವಾ ಸ್ವವರ್ಗ ಭೋಗ, ನಪುಂಸಕರಾಗಿರುವಂಥವರೊಟ್ಟಿಗೆ ಅಥವಾ ಸ್ತ್ರೀಯೂ ಅಲ್ಲ ಪುರುಷರೂ ಅಲ್ಲ ಅಂಥವರೊಟ್ಟಿಗೆ
ಸಂಬಂಧವನ್ನು ಶಾರೀರಿಕ ಸಂಬಂಧವನ್ನು ಬಳಸಿಕೊಳ್ಳುವವರಿದ್ದಾರೆ, ಅಥವಾ ಪುರುಷರನ್ನು ಮದುವೆ ಮಾಡಿಕೊಳ್ಳೋದು, ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳೋದು. ಇದಕ್ಕೋಸ್ಕರ ಲೋಕಾದ್ಯಂತ ಅನೇಕ ಚಳುವಳಿಗೆಗಳು ಅಥವಾ ಅನೇಕ ಹೋರಾಟಗಳನ್ನು ಮಾಡುವುದನ್ನು ನಾವು ನೋಡುತ್ತೇವೆ. ಕಾನೂನು ರೀತಿಯಲ್ಲಿ ಕೆಲವೊಂದು ದೇಶಗಳಲ್ಲಿ ಹಾಗೆ ಕಾನೂನು ರೀತಿಯಲ್ಲಿ ಮಾಡಿಕೊಳ್ಳುವುದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಆದರೆ ಸೃಷ್ಟಿಕರ್ತನಾದ, ನೀತಿವಂತನಾದ, ಪರಿಶುದ್ಧನಾದ ದೇವರು ಅದನ್ನು ಹೇಯಿಸ್ತಾನೆ, ಅದನ್ನು ಹಾಗೆ ಮಾಡುತ್ತಾನೆ, ಅದಕ್ಕೆ ವಿರೋಧ ನಿಲ್ಲುತ್ತಾನೆ. ದೇವರು ಪುರುಷನನ್ನು ಸೃಷ್ಟಿ ಮಾಡಿದ್ದು, ಆನಂತರ ಅವನಿಂದ ದೇವರು ಸ್ತ್ರೀಯನ್ನು ಸೃಷ್ಟಿ ಮಾಡಿ ಅವರಿಬ್ಬರನ್ನೂ ಕುಟುಂಬಸ್ಥರನ್ನಾಗಿ ಮಾಡಿ ಅವರ ಮೂಲಕವಾಗಿ ಸಂತಾನ ಅಭಿವೃದ್ಧಿ ಉಂಟಾಗಿ ಲೋಕವೆಲ್ಲ ತುಂಬಿ ದೇವರನ್ನು ಮಹಿಮೆಪಡಿಸಬೇಕೆಂಬುದಾಗಿ ದೇವರು ಆಜ್ಞಾಪಿಸಿರುವಾಗ, ಸೃಷ್ಟಿಕರ್ತನಾದ ಪವಿತ್ರನಾದ ದೇವರಿಗೆ, ದೇವರ ಆಲೋಚನೆಗಳಿಗೆ, ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಇವತ್ತು ಮನುಷ್ಯರು ದೇವರಿಗೆ ನೇರವಾಗಿ ತಿರುಗಿ ಬಿದ್ದುಕೊಂಡು ದೇವರಿಗೆ ಸವಾಲೊಡ್ಡುವಂಥ ಮನುಷ್ಯ ಕುಲವನ್ನು ಇವತ್ತು ನೋಡ್ತೇವೆ. ಅನೇಕರು, ಲಕ್ಷಾಂತರ ಜನರು. ಆದರೆ ಪ್ರಿಯರೇ, ಮನುಷ್ಯನು ಸರಿ ಬೀಳುವ ಸಹಕಾರಿಯನ್ನು ಹೊಂದಿಕೊಂಡು ದೇವರ ಚಿತ್ತವನ್ನು ದೇವರ ಕಾನೂನಿನ ಚೌಕಟ್ಟಿನಲ್ಲಿದ್ದುಕೊಂಡು ದೇವರನ್ನು ಮಹಿಮೆಪಡಿಸಿ ದೇವರನ್ನು ಹುಡುಕಿ ದೇವರಿಗಾಗಿ ಜೀವಿಸಬೇಕೆಂಬುದಾಗಿ ದೇವರು ಬಯಸ್ತಾನೆ. ಈಗ ಒಂಟಿತನದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಒಂಟಿಗರಾಗಿರುವುದಕ್ಕೆ ದೇವರು ಯಾರಿಗೂ ಕರೆ ಕೊಡ್ತಾ ಇಲ್ಲ. ದೇವರ ವಾಕ್ಯವು, ದೇವರು ನಮಗೆ ಹೇಳುವಂಥದ್ದೇನೆಂದರೆ, ನಾವು ಒಂದು ಸಮಾಜ ಇದ್ದೇವೆ. ನಾವು ಈ ಸಮಾಜದಲ್ಲಿ ಜೀವಿಸುವಾಗ, ನಾವು ಬೇರೆಯವರೊಟ್ಟಿಗೆ ನಾವು ಬಾಳುವಾಗ ಅನೇಕ ಸಮಸ್ಯೆಗಳಿಗೆ ನಾವು ಒಳಗಾಗುತ್ತೇವೆ. ಇದು ಸಹಜ. ಅವರ ಮಾತಿನಿಂದ, ಅವರ ಕ್ರಿಯೆಯಿಂದ, ಅವರ ಒಂದು ನಡತೆಯಿಂದ ನಮಗೆ ಅವರನ್ನು ಕ್ಷಮಿಸಲಿಕ್ಕೆ ಅಥವಾ ಅವರನ್ನು ಮನ್ನಿಸುವುದಕ್ಕೆ ಆಗದ ರೀತಿಯಲ್ಲಿ ಅವರ ಮೇಲೆ ದ್ವೇಷ, ಅವರ ಮೇಲೆ ಕಹಿಭಾವನೆ, ಅವರ ಮೇಲೆ ವೈರತ್ವ, ಅವರನ್ನು ದ್ವೇಷಿಸುವಂಥ ಈ ಒಂದು ಮನೋಭಾವ ಸಹಜವಾಗಿ ನಮ್ಮಲ್ಲಿ ಹುಟ್ಟುತ್ತೆ. ಯಾಕಂದರೆ ದೇವರಿಂದ ದೂರ ಹೋದ ನಮ್ಮಲ್ಲಿ ಸೈತಾನ ಮಾತನ್ನು ಕೇಳಿ ಸೈತಾನಿಗೆ ವಿಧೇಯವಾಗಿ ಅವನನ್ನು ಮೆಚ್ಚಿಸುವುದಕ್ಕೋಸ್ಕರವಾಗಿ ನಮ್ಮನ್ನೇ ಮಾರಿಬಿಟ್ಟ ನಮ್ಮ ಮನಸ್ಸಿನೊಳಗೆ, ನಮ್ಮ ಹೃದಯೊಳಗೆ ಅವನ ಗುಣಗಳೆಲ್ಲ ಸೇರಿಕೊಂಡು ಬಿಟ್ಟಿದೆ. ಆದ ಕಾರಣ ಸಹಜವಾಗಿ ನಾವು ದ್ವೇಷಿಸುವವರಾಗಿದ್ದೇವೆ, ಪ್ರೀತಿಸುವವರಲ್ಲ. ಸಹಜವಾಗಿ ನಾವು ಹಗೆ ಮಾಡುವವರಾಗಿದ್ದೇವೆ. ಸಹಜವಾಗಿ ಕ್ಷಮಿಸುವ ಗುಣ ನಮ್ಮೊಳಗೆ ಇಲ್ಲ. ಸಹಜವಾಗಿ ನಾವು ತಪ್ಪು ಮಾಡಿದವರನ್ನು ಕ್ಷಮಿಸುವುದು, ಅವರನ್ನು ಪ್ರೀತಿಸುವುದು ನಮ್ಮ ಗುಣವಲ್ಲ. ಆದರೆ ದೇವರು ನಮಗೆ ಹೇಳುತ್ತಾನೆ, ನಾನು ನಿಮ್ಮನ್ನು, ನಿಮ್ಮ ಸಕಲ ತಪ್ಪುಗಳನ್ನು ನಾನು ಮನಪೂರ್ವಕವಾಗಿ ಕ್ಷಮಿಸಿದ್ದೇನೆ, ಕ್ಷಮಿಸುವುದಕ್ಕೆ ನಾನು ಈಗಲೂ ಸಿದ್ಧನಿದ್ದೇನೆ. ಆದರೆ ನಾನು ನಿಮಗೆ ಕ್ಷಮಾಪಣೆಗೋಸ್ಕರವಾಗಿ ನನ್ನ ಮಗನನ್ನು ನಿಮ್ಮ ಜಾಗದಲ್ಲಿ ಕೊಲ್ಲಿಸಿ ಅವನ ಪವಿತ್ರವಾದ ರಕ್ತವನ್ನು ಸುರಿಸಿ, ನಿಮ್ಮ ರಕ್ತ ಸುರಿಸುವಿಕೆಯಿಂದ ನಾನು ನಿಮ್ಮನ್ನು ತಪ್ಪಿಸಿದ್ದೇನೆ. ಆದ ಕಾರಣ ಅವನು ಸುರಿಸಿದ ರಕ್ತದಲ್ಲಿ ನೀನು ನಂಬಿಕೆ ಇಡು. ನನ್ನ ಮುಂದೆ ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡು. ಇನ್ನು ಮುಂದೆಯಾದರೂ ಪಾಪವನ್ನು ಹೇಯಿಸಿ ದೇವರಾದ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಕ್ಕೆ ನೀನು ಮನಸ್ಸು ಮಾಡು. ನಾನು ನಿನ್ನನ್ನು ಬದಲಾಯಿಸ್ತೇನೆ, ನಾನು ನಿನ್ನನ್ನು ರೂಪಾಂತರಗೊಳಿಸ್ತೇನೆ, ನಾನು ನಿನ್ನನ್ನು ಪರಿಶುದ್ಧ ಜೀವನದಲ್ಲಿ ನಡೆಸ್ತೇನೆ. ನನ್ನ ಮಗನಾಗಿ ನಾನು ನಿನ್ನನ್ನು ಸ್ವೀಕಾರ ಮಾಡುತ್ತೇನೆ. ನನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಿನ್ನ ವಿಮೋಚಕನಾಗಿ, ರಕ್ಷಕನಾಗಿ ಸ್ವೀಕಾರ ಮಾಡುವುದಕ್ಕೆ ನಿನಗೆ ಮನಸ್ಸಿದೆ ಎಂಬುದಾಗಿ ದೇವರು ಕೇಳುತ್ತಾನೆ. ಈಗ ನಾನು ಹೇಳ್ತಾ ಇದ್ದಂಥ ಆ ಒಂದು ಘಟನೆ ಬಗ್ಗೆ ನಾನು ಹೇಳ್ತೇನೆ. ನೋಡ್ರಿ, ಈ ಯೌವನಸ್ಥರು ನನ್ನ ಬಳಿಗೆ ಮಾತನಾಡೋದಕ್ಕೆ ಬಂದರು, ನನ್ನಿಂದ ಪ್ರಾರ್ಥನೆ ಮಾಡಿಸ್ಕೊಳ್ಳೋದಕ್ಕೆ ಬಂದರು. ಅವರ ದಾಂಪತ್ಯ ಜೀವನ ಪುನಃ ಅವರು ರೂಪಿಸಿಕೊಂಡು ದೇವರಿಗೋಸ್ಕರವಾಗಿ ಜೀವಿಸಬೇಕೆಂಬುದಾಗಿ ಅವರು ಆಸೆ ಪಟ್ಟರು. ಆದರೆ ಅವರ ಸಮಸ್ಯೆಯನ್ನು ನಾನು ಅವರಿಂದ ತಿಳಿದುಕೊಂಡಾಗ ನನಗೆ ಆಶ್ಚರ್ಯವಾಯಿತು. ಅದು ಏನಪ್ಪ ಅಂತಂದರೆ, ಆ ಪುರುಷನು ಅಥವಾ ಈ ಯೌವನಸ್ಥನು
ಅವನು ಹೆಂಡತಿಯೊಟ್ಟಿಗೆ ಬಾಯಿ ಬಿಟ್ಟು ಮಾತಾಡ್ತಿರಲಿಲ್ಲ. ಅವನಿಗೆ ಹುಟ್ಟಿದಂಥ ಮಗನೊಟ್ಟಿಗೆ ಅವನು ಮಾತಾಡ್ತಿರಲಿಲ್ಲ. ಅವನು ಮನೆಯಲ್ಲಿ ಒಬ್ಬಂಟಿಗನಾಗಿ ಜೀವಿಸ್ತಾ ಇದ್ದನು. ಅನೇಕ ವರ್ಷಗಳಾಗಿದ್ದರೂ ಕೂಡ, ಮದುವೆಯಾಗಿ ಅನೇಕ ವರ್ಷಗಳಾಗಿದ್ದರೂ ಕೂಡ ಅವನು ತನ್ನ ಹೆಂಡತಿಯೊಟ್ಟಿಗೆಯೂ ಅಥವಾ ಕೆಲವು ವರ್ಷಗಳಾಗಿದ್ದರೂ ಕೂಡ ಮಗನೊಟ್ಟಿಗೆಯೂ ಕೂಡ ಮಾತನಾಡದೆ ಅವನು ಒಬ್ಬಂಟಿಗನಾಗಿ ಜೀವಿಸ್ತಾ ಇದ್ದ. ಅವನು ಕಚೇರಿಯಲ್ಲಿ ಹೆಚ್ಚು ಜನರೊಟ್ಟಿಗೆ ಮಾತಾಡ್ತಿರಲಿಲ್ಲ. ಅವನ ಕೆಲಸ ಕಾರ್ಯಕ್ಕೋಸ್ಕರವಾಗಿ ಮಾತ್ರ ಮಾತಾಡ್ತಿದ್ದೇನೆ ಹೊರತು ಸಾಮಾನ್ಯವಾಗಿ ಎಲ್ಲರೂ ಮಾತಾಡುವ ರೀತಿಯಲ್ಲಿ ಭಾಳ ಪ್ರೀತಿಯಿಂದ, ಭಾಳ ಸಂತೋಷದಿಂದ, ನಗುತ್ತಾ ಮಾತಾಡ್ತಿರಲಿಲ್ಲ. ಅವನು ಯಾವಾಗಲೂ ಬಿದ್ದು ಹೋದ ಮುಖವುಳ್ಳವನಾಗಿದ್ದನು. ಗ್ರಂಫಿ ಫೇಸ್, ಡೋಂಕಿ ಫೇಸ್. ಅವನು ನಿಜವಾಗಲೂ ಅವನ ಮುಖದಲ್ಲಿ ಕಲೆ ಇರಲಿಲ್ಲ. ಆದರೆ ಅವನು ನೋಡೋದಕ್ಕೆ ಭಾಳ ಒಳ್ಳೆಯ ಯೌವನಸ್ಥನು, ಒಳ್ಳೆ ಪರ್ಸನಾಲಿಟಿ, ಒಳ್ಳೆ ವಿದ್ಯಾವಂತನು. ಆದರೆ ಈಗ ಒಳ್ಳೆ ಕೆಲಸದಲ್ಲಿ ಇದ್ದಾನೆ. ಅವನ ಹೆಂಡತಿ ತುಂಬ ಸುಂದರಿಯಾದ ಹೆಂಡತಿ, ಮಗನು ತುಂಬ ಮುದ್ದಾದ ಮಗನು. ಆದರೆ ಅವನು ಸಂತೋಷವಾಗಿ ಕಾಲಹರಣ ಮಾಡಬೇಕಾದವನು, ಸಂತೋಷವಾಗಿ ಹೆಂಡತಿಯೊಟ್ಟಿಗೆ ಇರಬೇಕಾದವನು, ಸಂತೋಷವಾಗಿ ಮಗುವೊಟ್ಟಿಗೆ ಆಟ ಆಡಿಕೊಂಡು ಮಗುವನ್ನು ಆಡಿಸಿಕೊಂಡು ಅವನು ಸಂತೋಷವಾಗಿ ಇತರೊಟ್ಟಿಗೆ ಜೀವಿಸಬೇಕಾದವನು. ಅವನು ಯಾವಾಗಲೂ ಒಬ್ಬಂಟಿಗನಾಗಿ ಜೀವಿಸ್ತಿದ್ದನು. ಅವನು ತನ್ನ ತಂದೆ ತಾಯಿಯನ್ನು ನೋಡೋಕ್ಕೆ ಹೋಗ್ತಿರಲಿಲ್ಲ. ಅವನು ಯಾವತ್ತೂ ಅವನ ಮನೆಗೆ ಅವನ ಹೆಂಡತಿಯನ್ನು ಕರ್ಕೊಂಡು ಹೋಗಲಿಕ್ಕೆ ಇಷ್ಟಪಡಲಿಲ್ಲ. ಅವನ ತಂದೆ ತಾಯಿಗೆ ಗೊತ್ತಿಲ್ಲದೆ ಅವನು ಮದುವೆ ಕೂಡ ಮಾಡಿಕೊಂಡದ್ದು. ಅವನ ಮದುವೆ ವಿಷಯವನ್ನು ಕೂಡ ಅವನ ತಂದೆ ತಾಯಿಗೆ ಹೇಳಿರಲಿಲ್ಲ. ಇದಕ್ಕೆಲ್ಲ ಕಾರಣ ಏನೆಂಬುದಾಗಿ ನಾನು ವಿಚಾರಿಸುವಾಗ ನನಗೆ ಆಶ್ಚರ್ಯವಾಯಿತು. ನಾವು ಹೇಳ್ತೀವಲ್ಲ ಸಾಧಾರಣವಾಗಿ ಈ ಒಂದು ನೀರುಳ್ಳಿ ಬಿಚ್ಚಿದ ಹಾಗೆ ಅಂತ, ಅಥವಾ ನೀರುಳ್ಳಿ ಬಿಚ್ಚಿದರೆ ಕೊನೆಗೆ ನಮಗೆ ಏನು ಸಿಗ್ತದೆ? ನೀರುಳ್ಳಿ ಬಿಡಿಸಿದರೆ ನಮಗೆ ಏನು ಸಿಗ್ತದೆ? ಈರುಳ್ಳಿ ನಾವು ಒಂದೊಂದು ಅದರ ಎಳೆ ಹೀಗೆ ನಾವು ಬಿಚ್ಚಿದರೆ ಕೊನೆಗೆ ಅದರೊಳಗೆ ಏನು ಸಿಗ್ತದೆ? ಕೊನೆಯಲ್ಲಿ ಏನು ಸಿಕ್ಕಲ್ಲ. ಅದು ಎಳೆಗಳಿಂದ ಅದು ತುಂಬಿದೆ. ಅದು ದೇವರು ಸೃಷ್ಟಿ ಮಾಡಿರುವುದು ಹಾಗೆ. ಅದರ ಮಧ್ಯದಲ್ಲಿ ಏನಿದೆ ಎಂಬುದಾಗಿ ನಾವು ಹುಡುಕಕ್ಕೆ ಹೋದರೆ ಏನೂ ಸಿಕ್ಕಲ್ಲ. ಬರೀ ನೀರುಳ್ಳಿಯ ಎಳೆ ಅಷ್ಟೇ ನಮಗೆ ಸಿಗ್ತದೆ. ಹಾಗೆಯೇ ಇವನ ಕತೆ ನನಗೆ ಕೊನೆಗೆ ಗೊತ್ತಾಯಿತು. ಇವನ ಕಥೆಯ ಕೊನೆಯಲ್ಲಿ ಈ ನೀರುಳ್ಳಿ ಎಳೆ ಸುಲಿದ ಹಾಗೆ. ಕಾರಣ ಏನು ಗೊತ್ತಾ? ಕಾರಣ ಏನಪ್ಪ ಅಂದರೆ, ಇವನು ಯೌವನಸ್ಥನಾಗಿದ್ದಾಗ ಅವನು ಚಿಕ್ಕ ಪ್ರಾಯದಲ್ಲಿ ಅಥವಾ ಕಾಲೇಜು ಹೋಗುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಹೊಲವಿದೆ, ಅವನಿಗೆ ಕೆಲಸ ಇದೆ. ಅವನು ತಂದೆ ಅವನಿಗೆ ಹೇಳಿದ, ನೋಡಪ್ಪ ನೀನು ಈ ಕೆಲಸ ಮಾಡಬೇಕು ಅಂತ ಹೇಳಿದ. ಅವತ್ತನಿಗೆ ರಜೆ ಆದ ಕಾರಣ ತಂದೆ ಹೇಳಿದ, ನೋಡಪ್ಪ ಮಗ ನೀನು ಹೊಲದಲ್ಲಿ ಹೋಗಿ ಈ ಕೆಲಸ ಮಾಡಬೇಕು ಅಂತ ಹೇಳಿದನು. ಅವನು ಕಾಲೇಜಿಗೆ ಹೋಗುವವನು, ಅವನಿಗೆ ಕೆಲಸ ಮಾಡೋಕ್ಕೆ ಅಷ್ಟಿಷ್ಟನ್ನು ಗೊತ್ತಿರಲಿಲ್ಲ. ಆದರೂ ತಂದೆ ಹೇಳಿದನಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ತಂದೆಗೆ ಹುಷಾರಿರಲಿಲ್ಲ. ಅದಕ್ಕೆ ತಂದೆ ಹೇಳಿದ, ಇವತ್ತು ಮಾಡಲೇಬೇಕಪ್ಪ, ಯಾಕೆ ನಾಳೆ ಅದಕ್ಕೆ ಅಲ್ಲಿ ಬೀಜ ಬಿತ್ತನೆ ಮಾಡಬೇಕು ಅಥವಾ ಅದಲ್ಲಿ ನಡಬೇಕು, ಅದಕ್ಕೆ ನೀನೀಗ ಕೆಲಸ ಮಾಡಲೇಬೇಕು, ನನಗೆ ಮಾಡೋಕ್ಕಾಗಲ್ಲ, ನಾಳೆ ದಿವಸ ಆ ಕೆಲಸದವರು ಬರ್ತಾರೆ, ಅದಕ್ಕೆ ಮುಂಚೆ ಇದೆಲ್ಲ ನೀನು ಮಾಡಬೇಕು ಅಂತ ಹೇಳಿದ್ರು. ಆಯಿತು, ಅವನು ಮಾಡಿದ. ಅವನಿಗೆ ಗೊತ್ತಿರೋ ಪ್ರಕಾರ ಮಾಡಿಬಿಟ್ಟ. ಅವನು ಸಾಯಂಕಾಲ ಹೊತ್ತು ತಂದೆ ಬಂದ, ಹೊಲದಲ್ಲಿ ಮಗ ಹೇಗೆ ಮಾಡಿದಾನಂತ ನೋಡೋಕ್ಕೆ ಬಂದಾಗ ತಂದೆಗೆ ಸಿಟ್ಟೇರಿತ್ತು. ಕಾಯಿಲೆಯಲ್ಲಿದ್ದಂಥ ತಂದೆಯ BP ಹೆಚ್ಚಾಗ್ಬಿಡ್ತು ಅಂತ ಹೇಳೋಣ. ತಂದೆಯು ಮಗನನ್ನು ನೋಡಿಬಿಟ್ಟು, ಏನು ಕೆಲಸ ಮಾಡಲಿಲ್ಲ, ಹಿಂಗ ನಾನು ಕೆಲಸ ಮಾಡುದ, ಇದು ಏನಿದು, ಕೋಳಿ ಪರಿಚಯ ಹಾಗೆ ನೀನು ಮಾಡ್ಕೊಂಡು ಹೋಗಿದ್ಯಾ, ನೀನು ಹಿಂಗೆ ನಾನು ಕೆಲಸ ಮಾಡೋದು ಅಷ್ಟೇ ಹೇಳಿದ. ತಂದೆ ಹೀಗೆ ಹೇಳಿದ ಮಾತು ಕೇಳಿದ ಕೂಡಲೇ ಅವನಿಗೆ ತಂದೆಗಿಂತ ಹೆಚ್ಚು BP ಆಯಿತು. ಆದರೆ ಅವನ ತಂದೆ ಮುಂದೆ ಏನು ತೋರಿಸ್ಕೊಂಡಿಲ್ಲ. ಬಾಯಿ ಮುಚ್ಚಿ ಅವನು ಹೋಗೇ ಬಿಟ್ಟ. ಅಂದಿನಿಂದ ಅವನು ತಂದೆಯೊಟ್ಟಿಗೆ ಮಾತಾಡೋದನ್ನು ನಿಲ್ಲಿಸ್ಬಿಟ್ಟ. ತಂದೆಯ ಮುಖ ಅವನೊಳಗೆ ಅವನಿಗೆ ಇಷ್ಟ ಇಲ್ಲ. ತಂದೆ ಎದುರು ಬಂದರೆ ಅವನು ಇನ್ನೊಂದು ದಾರಿಯಾಗಿ ಹೋಗಿಬಿಡೋದು. ತಂದೆ ಮನೆಯಲ್ಲಿ ಇದ್ದಾನೆ ಅಂತ ಗೊತ್ತಿದ್ದರೆ ಅವನು ಮನೆಗೆ ಬರೋದು ತಂದೆ ಮಲಗಿದ ನಂತರ. ಹೀಗೆ ತುಂಬ ದಿವಸಗಳು ಹಾಗೆ ಕಳೆದೋಯಿತು. ತಂದೆಗೆ ಗೊತ್ತಾಗಲಿಲ್ಲ ಯಾಕೆ ಅವನು ಹೀಗೆ ತಂದೆಯನ್ನು ಮಾತಾಡ್ಕೊಂಡು ಹೋಗಿ. ತಂದೆಗೆ ಹೆಚ್ಚು ವಿದ್ಯಾಭ್ಯಾಸ ನೋಡ್ರಿ, ತಂದೆ ರೈತ, ಅದಕ್ಕೆ ತಂದೆ ಏನೋ ಅವನಿಗೆ ಬೇಜಾರಾಗಿರ್ಬೋದು ಅಂದರೆ ಅವನು ಮತ್ತೆ ಮಾತಾಡ್ತಂದೆ ಹಾಗೆ ಬಿಟ್ಟ. ಹೀಗೆ ಸುಮಾರು ದಿವಸ ಆಯಿತು, ಕೆಲವು ತಿಂಗಳುಗಳಾಗೋಯಿತು, ವರ್ಷ ಆಗೋಯಿತು. ಅವನ ವಿದ್ಯಾಭ್ಯಾಸ ಮುಗೀತು. ಅವನು ಕೆಲಸಕ್ಕೆ ಸೇರಿದರೂ ಕೂಡ ಏನೋ ಆಗಾಗಲ್ಲ ಸ್ವಲ್ಪ ಹಣ ಕಳಿಸ್ಕೊಡ್ತಾ ಇದ್ದ ಅಪ್ಪನಿಗೆ ಅಮ್ಮನಿಗೆ, ಅಷ್ಟೇ ವಿನಃ ಅವನು ಮನೆ ಕೂಡ ಬರ್ತಿರ್ಲಿಲ್ಲ. ಅಷ್ಟರಲ್ಲಿ ಅವನು ಎಲ್ಲೋ ಒಂದು ಹುಡುಗಿಯನ್ನು ನೋಡಿಕೊಂಡ, ಅವನ ಜೊತೆಯಲ್ಲಿ ಕೆಲಸ ಅವಳನ್ನು ಪ್ರೀತಿ ಮಾಡಿದ, ಮದುವೆ ಆಯಿತು. ಮದುವೆ ಆದಮೇಲೆ ತಂದೆಗೆ ಹೇಳಿಬಿಟ್ಟ,
ಯಾಕಂದರೆ ಕೆಲಸದ ಜಾಗದ ಭಾಳ ದೂರ. ಅಲ್ಲಿಂದ ತಂದೆಗೆ ಹೇಳಿಬಿಟ್ಟ ಅಷ್ಟೇ ವಿನಃ ಅವನು ತಂದೆ ನೋಡೋಕ್ಕೂ ಬರಲಿಲ್ಲ, ಮದುವೆಗೂ ಕರೆದಿಲ್ಲ. ಹೀಗೆ ಅವರ ಜೀವನ ಹಾಗಾಗೋಯಿತು. ಆದರೆ ಅವನ ಹೃದಯದೊಳಗಡೆ, ಅವನ ಮನಸ್ಸಿನಡಿಯಲ್ಲಿ ಅವನಿಗೆ ತಂದೆಯ ಮೇಲೆ ಕಡು ಕೋಪ, ದ್ವೇಷ, ವಿರೋಧ ಆದ ಕಾರಣ ತಂದೆಯೊಟ್ಟಿಗೆ ಮಾತಾಡ್ತಿರ್ಲಿಲ್ಲ. ಆಗಿನ ದಿವಸಗಳಲ್ಲಿ ಫೋನ್ಗೇನೆಲ್ಲ ಇರಲಿಲ್ಲ ಬಿಡ್ರಿ. ಸೊ ಹೀಗೆ ಅನೇಕ ದಿವಸಗಳಾಯಿತು, ಮದುವೆನೂ ಆಯಿತು. ಮದುವೆಯಾದ ಮಗಳಿಗೆ, ಮದುಮಗಳಿಗೆ ಇದೆಲ್ಲ ಗೊತ್ತಿಲ್ಲ, ಹುಡುಗಿಗೆ ಗೊತ್ತಿಲ್ಲ. ಮದುವೆಯಾಗಿ ಸ್ವಲ್ಪ ದಿವಸ ಆದ ಮೇಲೆ ಮಗು ಆಯಿತು, ಮಗನಿಗೆ ಬೆಳೆದು ಬರ್ತಿದ್ದಾನೆ. ಆದರೆ ಮಗನಿಗೂ ಮುಖ ಕೊಟ್ಟು ಇವನು ಮಾತಾಡಲ್ಲ, ಹೆಂಡತಿಗೂ ಮುಖ ಕೊಟ್ಟು ಸರಿಯಾಗಿ ಮಾತಾಡಲ್ಲ, ಮಗನೊಟ್ಟಿಗೂ ಸರಿಯಾಗಿ ಆಟ ಆಡಲ್ಲ, ಮನೆಯಲ್ಲಿ ಹೆಚ್ಚು ಸಮಯ ಇರಲ್ಲ. ಕಚೇರಿಗೆ ಹೋಗಿ ಕೆಲಸವೆಲ್ಲ ಮಾಡಿದ ನಂತರ ಮತ್ತೆ ಅವನು ತಿರುಗಾಡಕ್ಕೆ ಹೋಗ್ತಾನೆ. ಹೀಗೆ ಅವನ ಜೀವನ. ಈ ರೀತಿಯಾಗಿ ಜೀವನ ಮಾಡೋದು ಎಷ್ಟೋ ಜನರಿದ್ದಾರೆ. ಒಂದು ವೇಳೆ ಬಹುಶಃ ನಿಮ್ಮ ಜೀವನ ಶೈಲಿ ಹಾಗೆ ಇರುವುದಾದರೆ ಗಮನಿಸಿರಿ, ಈ ಯೌವನಸ್ಥನ ಈ ಒಂದು ನಡವಳಿಕೆಗೆ ಕಾರಣ ಏನಾಗಿತ್ತು? ಇವನು ಯಾಕೆ ಈ ರೀತಿಯಾಗಿ ವರ್ತನೆ ಮಾಡುತ್ತಾ ಇದ್ದ? ಆಮೇಲೆ ಗೊತ್ತಾಯಿತು, ಇವನ ಕತೆ ಹೇಳ್ತಿರುವ ನನಗೆ ಗೊತ್ತಾಯಿತು, ಅವನ ಮನಸ್ಸಿನೊಳಗಡೆ, ಅವನ ಹೃದಯದೊಳಗಡೆ ಅತಿ ಭಯಂಕರವಾದ ದ್ವೇಷ, ಕೋಪ. ಕೆಲವರು ಹೇಳ್ತಾರಲ್ಲ, ಅವನ ಮೂಗಿನ ಮೇಲಿದೆ ಕೋಪ. ಕೆಲವರು ಹೇಳ್ತಾರೆ, ನನ್ನ ಅಜ್ಜ ಭಾಳ ಕೋಪಿಷ್ಠನಾಗಿದ್ದ, ಅವರಿಗೆ ಹೈ BP ಇತ್ತು, ಅವರು ಎಲ್ಲದಕ್ಕೂ ಕೋಪ ಮಾಡುತ್ತಾ ಇದ್ದು, ಅದಕ್ಕೆ ನನಗೂ ಕೋಪ. ನನ್ನ ತಂದೆಗೂ ಭಾಳ ಕೋಪ, ಅದಕ್ಕೆ ನನಗೂ ಕೋಪ. ಕೋಪ ಎಂಬುದೊಂದು ಕ್ರೆಡಿಟ್ ಅಲ್ಲ, ಒಂದು ಸ್ಟ್ಯಾಟಸ್ ಅಲ್ಲ, ಅಥವಾ ಸಿಟ್ಟಿಗೇರುವುದು. ಏನಾದರೂ ಒಂದು ಮಾತಾಡಿದ ಕೂಡಲೇ, ಏನಾದರೂ ಒಂದು ಹೆಚ್ಚು ಕಡಿಮೆ ಆದ ಕೂಡಲೇ ಬಹಳವಾಗಿ ಕೋಪದಿಂದ ಸಿಡಿಯುವವರಿದ್ದಾರೆ, ಸಿಟ್ಟಿನಿಂದ ಸಿಡಿದುಕೊಳ್ಳೋರಿದ್ದಾರೆ, ಸ್ಪಾಟ್ ಆಗುವವರಿದ್ದಾರೆ. ಇದು ಒಂದು ಹೆಮ್ಮೆಯ ಗುಣವಲ್ಲ. ಕೋಪ ಮಾಡಿದರೂ ಪಾಪ ಮಾಡಬಾರದು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಪಾಪ ಮಾಡಕ್ಕೆ ಎಡೆಯಾಗಬಾರದು. ದೇವರ ವಚನದಲ್ಲಿ ನಮಗೆ ಹಾಗೆ ದೇವರು ನಮಗೆ ಬುದ್ಧಿ ಮಾತು ಹೇಳುತ್ತಾನೆ. ಯಾವಾಗಲೂ ಕೋಪ ಮಾಡುವವನ ಸಹವಾಸ ಮಾಡಬೇಡ ಎಂಬುದಾಗಿ ಜ್ಞಾನಿಯಾಗಿರುವಂಥ ಸೊಲೊಮೋನ್ ಹೇಳುತ್ತಾನೆ. ಸರಿ, ಅದು ಇನ್ನೊಂದು ವಿಷಯವಾಯಿತು, ನಾನು ಅದನ್ನೀಗ ಹೇಳಲಿಕ್ಕೆ ಹೋದ. ಈಗ ನಾನು ಹೇಳ್ತಾ ಇದ್ದಂಥ ಘಟನೆ, ಈ ಯೌವನಸ್ಥನು ತನ್ನ ತಂದೆಯ ಮೇಲಿದ್ದಂಥ ಕೋಪ, ಸಿಟ್ಟು, ದ್ವೇಷ, ಅದು ಅವನಿಗೆ ಗೊತ್ತಿಲ್ಲದೆ ಅವನ ಅಡಿಯೊಳಗೆ ಅಡಿಪಾಗೋಯಿತು, ಅವನ ಹೃದಯದೊಳಗೆ ಅಡಿಪಾಯವಾಗಿ ಹೋಯಿತು. ಅದರ ನಿಮಿತ್ತವಾಗಿ ಅವನು ಹೆಂಡತಿಯೊಟ್ಟಿಗೂ ಸರಿಯಾಗಿ ಮಾತಾಡ್ತಿರಲಿಲ್ಲ, ತನ್ನ ಮಗನೊಟ್ಟಿಗೂ ಸರಿಯಾಗಿ ಮಾತಾಡ್ತಿರಲಿಲ್ಲ, ತನ್ನ ಕಚೇರಿಯಲ್ಲಿಯೂ ಜನರೊಟ್ಟಿಗೆ ಸರಿಯಾಗಿ ಅವನು ಪಳಗುತ್ತಿರಲಿಲ್ಲ, ಅವನ ಜೊತೆಯಲ್ಲಿ ಹೆಚ್ಚಾಗಿ ಯಾರು ಅಂಟಿಕೊಳ್ಳುತ್ತಿರಲಿಲ್ಲ, ಅಥವಾ ಅವನಿಗೆ ಹತ್ತಿರದ ಸ್ನೇಹಿತರು ಯಾರು ಸಹ ಇರಲಿಲ್ಲ ಎಂಬುದಾಗಿ ಹೇಳಬಹುದು. ಪ್ರಿಯರೇ, ಇವತ್ತು ಕ್ಷಮಿಸುವುದಕ್ಕೆ ಮನಸ್ಸಿಲ್ಲದ ಕಾರಣ, ಮನಸಾರೆ ಕ್ಷಮಿಸುವುದಕ್ಕೆ ಮನಸ್ಸಿಲ್ಲದ ಕಾರಣ ಎಷ್ಟೋ ಜನರಿವತ್ತು ತಾವೇ ಮಾಡಿಕೊಂಡ ಸೆರೆಮನೆಯೊಳಗೆ ಒಂಟಿಗರಾಗಿದ್ದುಕೊಂಡು ನರಕ ಯಾತನೆ ಪಡುತ್ತಾ ಇದ್ದಾರೆ. ತಮ್ಮ ಹೆಂಡತಿಯೊಟ್ಟಿಗೆ ಸಂತೋಷ ಪಡೋದಕ್ಕೆ ಬದಲಾಗಿ, ತಂದೆ ತಾಯಿರೊಟ್ಟಿಗೆ ಸಂತೋಷ ಪಡೋದಕ್ಕೆ ಬದಲಾಗಿ, ಒಡ ಹುಟ್ಟಿದವರೊಟ್ಟಿಗೆ ಸಂತೋಷವಾಗಿರೋದಕ್ಕೆ ಬದಲಾಗಿ, ತಮ್ಮ ಮಕ್ಕಳ ಜೊತೆಯಾಗಿ ಸಂತೋಷವಾಗಿರೋದಕ್ಕೆ ಬದಲಾಗಿ ಅವರು ಇವತ್ತು ಒಂದು ಸೆರೆಮನೆಯ ವಾಸವನ್ನು ಮಾಡುತ್ತಿದ್ದಾರೆ. ಅವರೇ ಮಾಡಿಕೊಂಡಂಥ ಆ ಒಂದು ಬೇಲಿಯೊಳಗೆ ತಮ್ಮನ್ನು ಅವರು ಕೈದಿಯಂತೆ ಇಟ್ಟುಕೊಂಡಿದ್ದಾರೆ. ಆದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇವತ್ತು ನಿಮಗೆ ಬಿಡುಗಡೆ ಕೊಡುವುದಕ್ಕೆ ದೇವರು ಬಯಸ್ತಾನೆ. ದೇವರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಕ್ಷಮಿಸಿದನಲ್ಲ. ನಮ್ಮ ಎಷ್ಟೋ ಭಯಂಕರವಾದ ಪಾಪಗಳನ್ನು, ಲೆಕ್ಕವಿಲ್ಲದಷ್ಟು ಪಾಪಗಳನ್ನು ಕ್ಷಮಿಸಿದ್ದಾನೆ ದೇವರು. ಇವತ್ತು ಕ್ಷಮಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಪ್ರಿಯರೇ, ದೇವರ ಕ್ಷಮಾಪಣೆ ನಾವು ಅನುಭವದಿಂದ ಸವಿದಾಗ ನಾವು ಇತರರನ್ನು ಮನಪೂರ್ವಕವಾಗಿ ಕ್ಷಮಿಸುವುದಕ್ಕೆ ಸಾಧ್ಯ. ಯೇಸು ಸ್ವಾಮಿಯಲ್ಲಿ ನಮಗೆ ಸಕಲ ಸಮಸ್ಯೆಗಳಿಗೂ ಪರಿಹಾರವಿದೆ. ಯುವರ್ ಆನ್ಸರ್ ಈಸ್ ಇನ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನನ್ನು ನಿಮ್ಮ ರಕ್ಷಕನಾಗಿ, ನಿಮ್ಮ ಪ್ರಭುವಾಗಿ, ದೇವರಾಗಿ ಹೃದಯದೊಳಗೆ ಸ್ವೀಕಾರ ಮಾಡಿಕೊಂಡರೆ ನೀವು ದೇವರ ನಿಜವಾದ ಕ್ಷಮಾಪಣೆಯನ್ನು ನೀವು ಈ ಗಳಿಗೆಯಿಂದ ಸವಿದು ನೀವು ಬಿಡುಗಡೆಯನ್ನು ಅನುಭವಿಸಿಕೊಂಡು, ನಿಮ್ಮನ್ನು ಕ್ಷಮಿಸುತ್ತಾ, ಇತರರನ್ನು ಕ್ಷಮಿಸುತ್ತಾ, ದೇವರ ಕ್ಷಮಾಪಣೆಯನ್ನು ಹೊಂದಿಕೊಂಡು ದೇವರಿಗಾಗಿ ಜೀವಿಸಲಿಕ್ಕೆ
ಸಾಧ್ಯ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ಕರ್ತನಾದ ಯೇಸುವೇ, ಇಂದಿನ ಸಂದೇಶದ ಮೂಲಕವಾಗಿ ನೀನು ನಮ್ಮ ಆತ್ಮದೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವ ಪ್ರತಿಯೊಬ್ಬರನ್ನು ಮುಟ್ಟಿ ಅವರನ್ನು ಆಶೀರ್ವದಿಸಿರಿ. ಅವರ ಆತ್ಮ, ಪ್ರಾಣ, ಶರೀರವು ಬಿಡುಗಡೆ ಹೊಂದಲಿ. ಕ್ಷಮಾಪಣೆಯು ನಿನ್ನಿಂದ ಅವರು ಪಡೆದುಕೊಂಡು ತಮ್ಮನ್ನು ಕ್ಷಮಿಸಿ, ಇತರನ್ನು ಕ್ಷಮಿಸಿ, ದೇವರ ಕ್ಷಮಾಪಣೆಯಲ್ಲಿ ಸಂತೋಷದಿಂದ ಬದುಕುವುದಕ್ಕೆ ಕೃಪೆ ಮಾಡಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿದ್ದೇನೆ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.